ಶ್ರೀಹೋದನ ಕೃಷ್ಣನಲ್ಲಿರುವನು ಅಲ್ಲೇ ಹಿಂದೆ ಇರುವನು. ಶ್ರೀಹೋದನ ಶ್ರೀಕೃಷ್ಣ ಪರಮಾತ್ಮ ನಿದ್ರಿಸುತ್ತಿದ್ದಾನೆ. ಇನ್ನೇನು ಎಚ್ಚರಗೊಳ್ಳಲು? ಏನು ಕೃಷ್ಣನು ನಿದ್ರಿಸುತ್ತಿರುವನೇ? ಅದು ಈ ಹಗಲು ವೇಳೆಯಲ್ಲಿ ಇಂತಹ ಹಗಲು ವೇಳೆಯಲ್ಲಿ ನಿದ್ರಿಸುತ್ತಿರುವನೆಂದರೆ ಯಾವುದೋ ಒಂದು ಕಾರಣ ಇರಲೇಬೇಕು. ಇರಲಿ ಇರಲಿ, ನಾನೇ ಒಮ್ಮೆ ಎಚ್ಚರಿಸಿ ನೋಡುವೆನು. ಕೃಷ್ಣ, ವಾಸುದೇವ, ಭಾಮಾರಮಣ, ಇವನೆಂತಹ ನಿಶ್ಚಿಂತ ಪುರುಷನೆಯ ರಾಜ್ಯ ಕೋಶಾಧಿಕಾರವೆಲ್ಲವನ್ನು ತನ್ನಣ್ಣನಾದ ಬಲರಾಮನಿಗೆ ಒಪ್ಪಿಸಿ ತಾನು ಮಾತ್ರ ಸುಖತಲ್ಪದಲ್ಲಿ ಲೀನನಾಗಿರುವನಲ್ಲ. ಇರಲಿ, ನಿದ್ರಿಸಲಿ. ಈತನ ಎಚ್ಚರಗೊಳ್ಳುವ ತನಕ ನಾನು ಇಲ್ಲಿಯೇ ಕಾದು ಕುಳಿತು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವುದು. ಸಾಧ್ಯಕ್ಕಿಲ್ಲ. ನಿನ್ನಲ್ಲೊಂದು ಮಾತಿದೆ. ನಮಗೂ ಪಾಂಡವರಿಗೂ ಭೀಕರವಾದ ಯುದ್ಧವು ಸಂಘಟಿತವಾಗಿರುವುದು. ಅದಕ್ಕಾಗಿ ನೀವು ನನ್ನ ಪಕ್ಷವನ್ನು ವಹಿಸಬೇಕು. ಏನು ಹೇಳುವೆ? ಶ್ರೀಹೋದನ, ನಾವು ಪರಮಾತ್ಮನ ಅಧೀನರು. ಶ್ರೀಕೃಷ್ಣ ಪರಮಾತ್ಮ ಎಲ್ಲಿರುತ್ತಾನೋ ಅಲ್ಲಿ ನಾವು ಇರುವುದು. ಅದು ಸರಿ. ಕೃಷ್ಣನು ನಮ್ಮ ಪಕ್ಷ ವಹಿಸಿದ ಮೇಲೆ ಇಡೀ ಯಾದವ ಸೈನ್ಯವೇ ನಮ್ಮ ಪಕ್ಷ ವಹಿಸಿದೆ. ಹಾಗೇ ಆಗಲಿ ಶ್ರೀಹೋದನ. ದಯಮಾಡಿ ಈ ಪೀಠವನ್ನು ನನಗೇನು ಮತ್ತೆ ಬಿಟ್ಬಿಡಿ. ಅಥವಾ ಈ ಕೃಷ್ಣನ ಸಾನ್ನಿಧ್ಯವೇನಾದರೂ ನನ್ನ ಕ್ಷಾತ್ರ ತೇಜಸ್ಸಿಗೆ ಜನ ಪರಿಪಾಲಕರು, ಅಸಹಾಯ ಶೂರನು, ಅಸ್ಥಿರಾವತಿಯ ಸಿಂಹಾಸನಾಧೀಶ್ವರನಾದ ನಾನು ಕೇವಲ ಈ ಗೋಪಾಲನ ಪಾದದಡಿಯಲ್ಲಿ ಅಸಂಭವ. ನನಗೆ ಯೋಗ್ಯವಾದ ಪೀಠ ವಾಸುದೇವ
ಸಾರ್ಥಕಿ, ಎಲ್ಲಿ ನನ್ನ ಪ್ರಾಣ ಸಖ? ನಿನ್ನೆಲ್ಲಿ ನಿನ್ನ ಪ್ರಾಣಸಕ? ನಿನ್ನ ವಿಳಂಬದಿಂದ ಎಲ್ಲವೂ ವ್ಯರ್ಥವಾಯಿತು. ಏಕೆ, ಏನಾಯಿತು ಸಾರ್ಥಕಿ? ಅದನ್ನೇ ಹೇಳುವ ಬಾಯಿ ನನಗಿಲ್ಲ, ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ನಿನ್ನ ನಿನ್ನ ಆಲಸ್ಯದ ಪ್ರವೃತ್ತಿಯ ಪರವಾಗಿ ಇಂದು ಶ್ರೀಯೋಧನನು ಶ್ರೀಕೃಷ್ಣ ಪರಮಾತ್ಮನ ಇಲ್ಲದಿದ್ದರು. ಇನ್ನು ಎಂಥ ವಿಡಂಬನೆ ಕೊಟ್ಟು. ಇದು ವಿಡಂಬನೆ ಅಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೆ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲದೆ ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರು. ಆನಂದದ ವಿಷಯವೇ. ಯುಧಿಷ್ಠಿರನು ತನ್ನ 4 ಸಹೋದರರು ಪಾಂಚಾಲಿಯ ಸಹಿತ ವನವಾಸಕ್ಕೆ ಚಿರದಿನದ ಸಲುವಾಗಿ ತೆರಳುವರು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು. ನನ್ನ ಸುದೈವ, ನಾನೇ ಇಲ್ಲಿಗೆ ಮೊದಲು ಬಂದು ತಲುಪಿದೆನು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು, ಅವರವರ ಭಾವನಾ ರೂಪವಾದ ಫಲವು ಅವರಿಗೆ ದೊರೆಯುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯ ಸಾಧನೆ ಆಗುವುದೇ ಧನಂಜಯ? ಇಂತಹ ಸಮಯದಲ್ಲಿ 10 ಕಡೆ ತಿರುಗಿದರೆ ತಾನೆ ಹಲವು ರಾಜರ ಸಹಾಯ ಸಹಕಾರ ನಮಗೆ ದೊರಕುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪದದಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ನೀನು ಯಾವ ಇಚ್ಛೆಯಿಂದಾದರೂ ಬಾ, ಆದರೆ ಕೃಷ್ಣನೀಗ ನನ್ನ ಕೈಗೆ ಸಿಕ್ಕಿಬಿದ್ದಿರುವರು. ಒಂದು ವೇಳೆ ಸಿಕ್ಕಿಬಿದ್ದರು ನನಗೆ ಸಂತೋಷವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದನ್ನು ನಾನು ಮರೆತಿರುವ ಸುಯೋಧನ. ನಾನು ಮರೆತಿಲ್ಲ. ಹೇ ಜನಾರ್ದನ, ಜಾಗರಿಕನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯಗೆ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿನಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಅಳಿಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಪರಮಾತ್ಮ, ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ಇಚ್ಛೆ ಚಂದ್ರದಡಿಯಲ್ಲೇಕೆ ಕುಳಿತುಕೊಂಡೆ ಪಾಠ? ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ನಿಮ್ಮ ಚರಣ ಸಾನ್ನಿಧ್ಯವೇ ನಮಗೆ ಸ್ನಾನ, ಅದುವೇ ನಮಗೆ ಮಹಾಪ್ರಸಾದ. ಕೃಷ್ಣ, ಯಾರು ವಾಸುದೇವ, ಯಾರು? ಗುರುಚಕ್ರೇಶ್ವರ. ಓ ಗುರುರಾಜ, ಸೌಖ್ಯವೇ? ಸಮಾಚಾರವೇನು? ಬಂದವರು ತಾವಾರವರು ಎಚ್ಚರಿಸಬಾರದಾಗಿತ್ತಲ್ಲ. ಚಕ್ರವರ್ತಿಯಾದ ನೀನು ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ ಮಾವ. ಕೃಷ್ಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿದ್ರಾ ವೇಷಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರಗೊಳ್ಳದ ನೀನು ಈಗ ಈ ನಿನ್ನ ಪ್ರಾಣ ಸ್ಪರ್ಧೆಯನ್ನು ಬಂದರೆ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಲಿಲ್ಲ. ಬಹಳ ಚೆನ್ನಾಗಿದೆ ಈಗಿನ ನಾಟಕ. ಹಾಗೇನಿಲ್ಲ ಭಾವ, ನೀವೀರ್ವರು ಬಂದಿದ್ದನ್ನು ನಾನು ನೋಡಲೇ ಇಲ್ಲ. ಅದಂತಿರಲಿ, ನೀವೀರ್ವರು ಏಕಕಾಲದಲ್ಲಿ ಏತಕ್ಕಾಗಿ ಇಲ್ಲಿಗೆ ಬಂದಿರಿ? ಕೃಷ್ಣ, ದುರ್ಯೋಧನ, ನಮಗೂ ಪಾಂಡವರಿಗೂ ಭೀಕರವಾದ ಯುದ್ಧವು ಸಿದ್ಧವಾಗಿರುವುದು. ಆ ಯುದ್ಧದಲ್ಲಿ ನಿನ್ನಲ್ಲಿ ಸಹಾಯಕ್ಕಾಗಿ ಬಂದಿರುವೆನು. ಎಂತಹ ದುಡುಕಿನ ಕಾರ್ಯ ಭಾವ! ಪಾಂಡವರಿಗೂ ಕೌರವರಿಗೂ ಯುದ್ಧವೇ? ಬಂದೆಯ ಇಹಲೋ ರಾಜರ